ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಬೆಂಡೆಕಾಯಿ ಮಾಡೋ ಮೂಲಕ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಆ್ಯಕ್ಚುಲಿ ಇದು ಯೂಟ್ಯೂಬ್ಗೆ ಬ್ಲಾಗ್ ಮಾಡ್ಕೋಬೇಕು ಅಂಥೇಳಿ ಮಾಡ್ಕೊಂಡಿದ್ದಲ್ಲ, ಇನ್ಸ್ಟಾಗ್ರಾಮ್ಗೆ ವಿಡಿಯೋಸ್ ಮಾಡ್ಕೊಳ್ಳೋ ಅಂಥೇಳಿ ಮಾಡ್ಕೊಂಡಿದ್ದು. ಯೂಟ್ಯೂಬ್ಗೆ ಇವತ್ತು ವಿಡಿಯೋಸ್ ಏನೋ ಮಾಡ್ಕೊಳ್ಳೋದು ಬೇಡ ಅಂಥೇಳಿ ಜಸ್ಟ್ ಬರೀ ಇನ್ಸ್ಟಾಗ್ರಾಮ್ಗಷ್ಟೇ ಇವತ್ತು ವಿಡಿಯೋಸ್ ಮಾಡ್ಕೊಳ್ಳೋ ಅಂತಂದು ಮಾಡ್ಕೊಂಡಿರೋ ಅಂಥದ್ದು. ಇನ್ಸ್ಟಾಗ್ರಾಮಿಗೆ ವಿಡಿಯೋಸ್ ಹಾಕೋಕ್ಕೆ ಆಗವಲ್ದು. ಸೊ ಇದು ಫುಲ್ ಡೇ ಇನ್ಸ್ಟಾಗ್ರಾಮ್ಗೆ ವಿಡಿಯೋಸ್ ಮಾಡ್ಕೊಂಡು ಹೋಗ್ಬೇಕು ಅಂಥೇಳಿ ಡಿಸೈಡ್ ಮಾಡಿಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದ್ದು ನೋಡ್ರಿ. ಸೊ ಹಾಗಾಗಿ ವಿಡಿಯೋಸ್ ಎಲ್ಲ ಹಿಂಗೆ ಉದ್ದಾಗ ಮಾಡ್ಕೊಂಡಿನಿ. ಯೂಟ್ಯೂಬ್ಗಾದ್ರೆ ಹಿಂಗೆ ಅಡ್ಡಡ್ಡ ವಿಡಿಯೋಸ್ ಮಾಡ್ಕೊಂಡಿರ್ತೀನಿ. ಯೂಟ್ಯೂಬ್ಗೆ ವಿಡಿಯೋಸ್ ಮಾಡ್ಕೊಳೋದು ಬೇಡ, ಇವತ್ತು ರಜಾ ಹಾಕ್ಬಿಡೋಣ ಅಂತೇಳಿ ಅಂದ್ಕೊಂಡ್ರು, ಆದರೂ ವ್ಲಾಗ್ ಆಯ್ತು ನೋಡ್ರಿ. ಈ ವಿಡಿಯೋನ ನೀವು ಆಲ್ರೆಡಿ ನೋಡಿರ್ಬೋದು ಅಂತೇಳಿ ಅಂದ್ಕೊಂಡಿನಿ ಶಾರ್ಟ್ ವಿಡಿಯೋ ಒಳಗೆ. ಸೊ ಒಂದು ವಿಡಿಯೋನ ಸ್ಕಿಪ್ ಮಾಡಲಾರ್ದ ಯಾರು ನೋಡ್ತಿರ್ತಾರಲ್ಲ ಅವರಂತೂ ಪಕ್ಕ ನೋಡಿರ್ತೀರಿ. ಆ ವಿಡಿಯೋ ಒಳಗೆ ಒಂದು ಒಳ್ಳೆ ಮೆಸೇಜ್ ಇತ್ತು. ಸೊ ಯಾಕೆ ಮಾಡಬಾರ್ದು ಅಂಥೇಳಿ ಮಾಡಿದ್ದು ನೋಡ್ರಿ. ನನಗಂತೂ ಪರ್ಸ್ನಲಿ ಲೈಕ್ ಆಗಿರೋಂತಹ ವಿಡಿಯೋ ಅದು. ಸೊ ಆ ಲೈನ್ಸ್ ಪ್ರತಿಯೊಂದು ಭಾಳ ಇಷ್ಟ ಆಯಿತು. ಎಲ್ಲರ ಲೈಫಲ್ಲೂ ಇರೋವಂತಹ ವಿಷಯಗಳಿದ್ವು. ಸೊ ಹಾಗಾಗಿ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಇನ್ಸ್ಟಾಗ್ರಾಮ್ಗೆ, ಶಾರ್ಟ್ ವಿಡಿಯೋ ಯೂಟ್ಯೂಬ್ಗೂ ಆಗುತ್ತಾ ಮತ್ತು ಇನ್ಸ್ಟಾಗ್ರಾಮ್ಗೂ ಆಗುತ್ತಾ ಅಂಥೇಳಿ ಮಾಡತ್ತೆ ನೋಡ್ರಿ. ಯಾರ್ಯಾರೆಲ್ಲ ನೋಡಿರಲ್ಲ ಸೊ ಕಮೆಂಟ್ ಮಾಡಿ ಹೇಳ್ರಿ ಯಾರು ನೋಡಿರಿ ಅಂತಂದು. ಆ್ಯಂಡ್ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂಥೇಳಿ ಅದನ್ನು ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡ್ರಿ. ಪ್ರತಿಯೊಂದು ಲೈನು ಕೂಡ ನನಗೆ ಇಷ್ಟ ಆಯಿತು. ಅದರಲ್ಲೂ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿರೋಂತಹ ವಿಡಿಯೋ, ಒಂದು ಫ್ಯಾಮಿಲಿಗೆ ಸಂಬಂಧಪಟ್ಟಿರೋಂತಹ ವಿಡಿಯೋ. ಈಗ ಹೊಸದಾಗಿ ಮದುವೆ ಆಗಿರೋಂಥ ಹೆಣ್ಮಕ್ಳಿಗೆ ಅನ್ವಯಿಸುತ್ತದೆ ಜಾಸ್ತಿ ವಿಡಿಯೋ ಅಂತ ಅಂದ್ರೆ. ಸೊ ಆ ವಿಡಿಯೋ ಮುಖಾಂತರ ಎಲ್ಲರಿಗೂ ಒಂದು ಒಳ್ಳೆ ಮೆಸೇಜ್ ಕೊಡೋದಿತ್ತು. ಸೊ ಹಾಗಾಗಿ ವಿಡಿಯೋ ಮಾಡಿದೆ ನೋಡ್ರಿ. ಈಗ ನೋಡ್ತಾ ಇರ್ಬೋದು ರೊಟ್ಟಿ ಮಾಡಕ್ಕಂತೀನಿ. ಸೊ ಅರ್ವಿನ್ ಅಂತೂ ಬೆಳಗ್ಗೆನ ಸ್ಕೂಲಿಗೆ ಹೋಗ್ಯಾನ. ಸೊ ಈಗ ಹಸ್ಬೆಂಡ್ ಲಂಚ್ಗೆ ರೊಟ್ಟಿ ಮಾಡಕ್ಕಂತೀನಿ. ಬೆಂಡೆಕಾಯಿ ಪಲ್ಯ ಇವತ್ತು ಎಲ್ಲರ ಫೇವ್ರೆಟ್. ಅದರಲ್ಲೂ ನಮ್ಮ ಅನ್ವಿತಾ, ಅರ್ವಿನ್, ಆಲ್ಮೋಸ್ಟ್ ನನಗೆ ಎಲ್ಲರ ಫ್ಯಾಮ್ಲಿಯಲ್ಲಿ ಅದು ಬೆಂಡೆಕಾಯಿ ಪಲ್ಯ ಅಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಇವತ್ತಂತೂ ನನ್ನ ಮಕ್ಕಳು ಬರೀ ರೊಟ್ಟಿನೇ ತಿಂತಾರೆ ನೋಡ್ರಿ. ಡೈಲಿ ಬರೀ ಅನ್ನ ಸಾಂಬಾರು ತಿಂತಾರೆ. ಇವತ್ತು ಅಂತೂ ಅನ್ನ ಸಾಂಬಾರು ಮುಟ್ಟಂಗನ ಇಲ್ಲ, ಬರೀ ರೊಟ್ಟಿನ ತಿಂತಾರೆ. ಸೊ ಅಷ್ಟು ಅಂದ್ರೆ ಅಷ್ಟು ಫೇವ್ರೇಟ್. ಆ್ಯಂಡ್ ನಾನು ಬೆಂಡೆಕಾಯಿ ಪಲ್ಯ ಯಾವ ರೀತಿ ಮಾಡ್ತೀನಿ ಅಂತಂದು ಆಲ್ಮೋಸ್ಟ್ ವ್ಲಾಗ್ನಾಗೂ ಶೇರ್ ಮಾಡ್ಕೊಂಡಿನಿ. ಈ ವಿಡಿಯೋ ಒಳಗೂ ಕ್ವಿಕ್ಕಾಗಿ ಶೇರ್ ಮಾಡ್ಕೊಂಡಿನಿ ಹೆಂಗೆ ಮಾಡ್ಕೊಂಡಿನಿ ಅಂತಂದು. ಪ್ರತಿಯೊಂದು ಸ್ಟೆಪ್ನು ಏನು ತೋರಿಸಿಲ್ಲ. ಸೊ ಒಂದು ಸ್ವಲ್ಪ ಹೆಂಗೆ ಮಾಡ್ತೀನಿ ಅಂತಂದು ವಿಡಿಯೋ ನೋಡೋದ್ರೊಳಗೆ ಐಡಿಯಾ ಬಂದಿರ್ತೈತಿ. ಓಕೆ, ಈಗ ಅಡುಗೆ ಕೆಲಸ ಎಲ್ಲ ಆಯಿತು, ಮನೆ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗೀತು. ಈಗ ಮಧ್ಯಾಹ್ನ ಊಟ ಮಾಡಕ್ಕಂತೀನಿ. ಸೊ ನೋಡ್ರಿ, ಈಗ ನಮ್ಮ ಚಿನ್ನಿಗೆ ನನ್ನ ತಂಗಿ 8 ಮಂತ್ ಫೋಟೋಶೂಟ್ ಮಾಡ್ಯಾಳ. ಸೊ ಫೋಟೋಸ್ ಎಲ್ಲ ಕಳ್ಸ್ಯಾರ ನೋಡಾಕಂತೀವಿ. ಅಯ್ಯೋ ರೌಂಡ್ ಹಾಕಕತ್ತಾಳ ನಡಿ ಕೂತ್ಲ. ಇನ್ನೊಂದಿತ್ತು ಇಲ್ಲೊಂದು ವಿಡಿಯೋ ತಡಿ, ಒಂದ್ 2 ವಿಡಿಯೋ ಕಳ್ಸ್ಯಾರನ ಫೋಟೋ. ಇವು ಒಂದ ವಿಡಿಯೋ ಮ್ಯಾಲ ಒಂದಿದ್ದಂಗಿತ್ತು ನೋಡ. ಸೊ ಈಗ ನಮ್ಮ ಇದನ್ನ ಫೋಟೋಸ್ ಕಳ್ಸ್ಯಾರ ನೋಡಾಕಂತಿದ್ದೆ. ಸೊ ಈಗ ಹಸ್ಬೆಂಡ್ ಡ್ಯೂಟಿಯಿಂದ ಬಂದ್ರೆ ಶಿವರಾತ್ರಿ ಸ್ಪೆಷಲ್ ಆ ಥೀಮ್ ತೊಗೊಂಡು ಮಾಡ್ಯಾರ ನೋಡ್ರಿ. 8 ಮಂತ್ ಫೋಟೋಶೂಟ್. ಫೋಟೋಸ್ನ ಹಾಕ್ತೀನಿ, ವಿಡಿಯೋನ ಹಾಕ್ತೀನಿ ಇದ ವ್ಲಾಗ್ನಾಗ ನೋಡ್ರಿ. ಆ್ಯಕ್ಚುಲಿ ಇವತ್ತು ವ್ಲಾಗ್ ಮಾಡಿಲ್ಲ ನಾನು, ಈಗ ಮಾಡೋಣ ಆಗ ಮಾಡೋಣ ಅಂತಂದು. ಅದ್ರಾಗ ಅಂಕರ್ ಎದ್ದು ಕುಂತ್ಬಿಟ್ಟಾಳ ಆಗಲಿ ವ್ಲಾಗ್ ಒಳಗೆ, ಇದು ಆಗಲಿ ವಿಡಿಯೋ ಒಳಗೆ ಮಕ್ಕಳನ್ನ ನೋಡಕತ್ತಾಳ. ಏನ್ ಮಾಡಕತ್ತ ಹೊಳೆ ಬಿದ್ಲ ಭಾಳ ಬಿದ್ಲ. ಫೋಟೋ ತೆಗಿಯಕ ಬಿದ್ದು ತಗೊಳಕ ಉಂಟ. 2 ವಿಡಿಯೋ ಕಳ್ಸ್ಯಾರ ನೋಡು. ಒಂದು ಮುಖ್ಯತೆಲ್ಲ ಫೋಟೋನ ಅದಾವ, ಎಲ್ಲ ಮಸ್ತ್ ಮಾಡ್ಯಾರ ನೋಡ್ರಿ. ಪೇಡೆ ಗಿಡೆ ಎಲ್ಲ ಇಟ್ಟು ಮನೇಲೆ ಶಿವಲಿಂಗ ಮಾಡಿ ಚಲೋ ಮಾಡ್ಯಾಳ. ಚಿನ್ನಿಗೆ ದೋತ್ರ ಉಡ್ಸ್ಯಾಳ, ಈ ಬತ್ತಿ ಹಚ್ಚಾಳ, ರುದ್ರಾಕ್ಷಿ ಹಾಕ್ಯಾಳ ಕೊಳ್ಳಾಗ. ಪಟ್ನ ಗುರುತಿಡ್ಲಿಕ್ಕೆ ಆಗಲ್ಲ. ಆಗಂಗಿಲ್ಲ.
ಆಗತ್ತೆ ಮಕ್ಕಳು ಫೋಟೋಶೂಟ್ ಇಷ್ಟ ದಿನ ಆದ್ರೂ ಒಂದ್ ಕಡೆ ಮುಕ್ಕೊಂಡಿಲ್ಲ ಪಟಕ್ನ ಫೋಟೋಶೂಟ್ ಆಗ್ತಿತ್ತು. ಇನ್ಮ್ಯಾಗ ಈಗ ಅಷ್ಟು ಈಸಿ ಇಲ್ಲ ಫೋಟೋಶೂಟ್ ಮಾಡೋದು. 5 ತಿಂಗಳ ಮಟ್ಟ ಈಸಿ ಆಗೈತಿ ಫೋಟೋಶೂಟ್. ಆಕೆ ಅಂದ್ರೆ ಹೊಳ್ತಿದ್ದಿಲ್ಲ, ಸುಮ್ ಮುಕ್ಕೊಂತಿದ್ಲು. ಸುಮ್ ಹೆಂಗ್ ಮನಗಿಸ್ತಾರ ಹಂಗ ಸುಮ್ ಮುಕ್ಕೊಂತಿದ್ಲ ಆಕಿ. ರೆಡಿ ಮಾಡ್ತಿದ್ವಿ, ರೆಡಿ ಮಾಡಿ ಹಾಕಿ ಬಿಡ್ತಿದ್ವಿ. ಹಾಕಿ ಪಟಕ್ ನಾವ್ ವಿಡಿಯೋ ಫೋಟೋ ಎಲ್ಲ ತಕೊಂತಿದ್ವಿ ಎಷ್ಟ್ ಬೇಕಷ್ಟ. ಈಗ ಬರೋದ ಸಲಕ್ಕೆ ಫೋಟೋ ಶೂಟ್ ಮಾಡಾಕ ನೋಡಲ್ಲಿ ಹೊಳಿ ಬಿಡಾಕತ್ತಾಳ, ಓಡಿ ಪೇಡೆ ತಗೊಂಡಕ್ ಹೊಂಟಾಳ. ನೋಡಿ ರೌಂಡ್ ಆಗಾಕತ್ತಾವ ನೋಡ್ರಿ. ಸಾಕಾ ನೋಡಿ, 1 ನಿಮಿಷನೂ ವಿಡಿಯೋ ಮಾಡಿಲ್ಲ ಅವರು. 30 ಸೆಕೆಂಡ್ 40 ಸೆಕೆಂಡ್ ಮಾಡ್ಯಾರ. ಅವ್ರಿಬ್ರು ಅದಾರ, ಅಲ್ಲಿ ಇನ್ನೊಬ್ರು ಹೆಲ್ಪ್ ಮಾಡೋರು ಯಾರು ಅವ್ರಿಗೆ? ಆಕೆ ಅಲ್ಲಿ ತಿಡೋದು ಮಾಡೋದು ಮಾಡಾಕತ್ತಾಳ. ಇವಾಗ ವಿಡಿಯೋ ಮಾಡ್ಬೇಕಿಲ್ಲ, ಇನ್ನೊಂದ್ಸತ್ ತಟ್ಕ ಮಾಡ್ಯಾನ. ಫೋಟೋ ಒಂದ್ 2-3 ಅಷ್ಟ ಚಲೋ ಬಂದಾವ್. ಇನ್ ಉಳ್ಕೆದ್ದು ಮಂಜ್ ಇಲ್ಲಿ ಓಡ್ ಪೇಡೆ ತಗೊಳಕ್ ಹೊಂಟಾವ ನೋಡಿಲ್ಲಿ. ಕುಂತಿದ್ದು ತೆಗಿಬೇಕಿತ್ತ ಈ ಸಲ. ಕುಂದರ್ಸಿ ಈಗ ಕುಂದ್ರಾಕತ್ತಾಳಿಲ್ಲಕಿ, ಕುಂದರ್ಸ್ ತೆಗಿಬೇಕಿತ್ತ. ಅವ್ರ ಮನಗ್ಸ್ಯಾರ ಮನಗಸ್ಬಾರ್ದಿತ್ತ. ಯಾವ್ಯಾವ ತಿಂಗಳದೊಳಗ 6 ತಿಂಗಳದಾಗ ಹಿಂಗ 5 ತಿಂಗಳದಾಗ ಹಿಂಗ ಹೊಳೆ ಬಿದ್ದಾಳ. ಒಟ್ಟ 5 ತಿಂಗಳದಾಗ ಹೊಳೆ ಬಿದ್ದಾಳ. ಅವ್ ಹೊಳೆ ಬಿದ್ದಿದ್ದು ತೆಗಿಯಾಕ ಹೋದ್ರ ಆಗೋ ತೆಗಿಯಾಕನ ಆಗ್ಲಿಲ್ಲ ಫೋಟೋ. ಈಗ ಕುಂದಿರ್ತಾಳ ಇಲ್ಲಿ 8ರಾಗ ಕುಂದರ್ಸ್ ತೆಗಿಬೇಕಿತ್ತ. ಅವ್ರ ನನಗ್ ಫೋಟೋ ಶೂಟ್ ಮಾಡ್ತಂದ್ರೆ ನಾನಾರ ಐಡಿಯಾ ಕೊಡ್ತಿದ್ದೆ. ಹಂಗ ಹೇಳೇ ಇಲ್ಲ. ಫೋನ್ ಹಚ್ತೀನಿ ತಡಿ. ಹಲೋ ಹಲೋ ಗುರು, ಆರಾಮದಿರಿ? ಆರಾಮದಿರಿ ನೀವ? ನಾವೆಲ್ಲರೂ ಆರಾಮದಿರಿ. ಅಷ್ಟೂರು ಆರಾಮದಾರ್ರಿ. ಆಗೇತ್ರಿ ನಿಮ್ದ? ಏನ್ ಮಾಡಕಂತೀರಿ? ಇನ್ನೊಂದಿಟ್ಟು ವಿಡಿಯೋ ಮಾಡ್ಬೇಕಿಲ್ರಿ. ಚಿನ್ನಿದು ವಿಡಿಯೋಸ್ ಎಲ್ಲ ನೋಡ್ತಿದ್ವಿ. ಆಕೆ ಕಾಡೋದು ಫೋಟೋ ಶೂಟ್ ಮಾಡಕ್ ಏಟೆಲ್ಲ ಕಾಡಿದ್ಲ ಅಂತೇಳಿ ಅಷ್ಟೇ ಕಾಡ್ಯ ಅಷ್ಟೇ ತೆಗ್ದಿವಿ. ಅಲ್ಲಿ ಶಾಂತ ಅಲ್ಲಿ ಕುಂದರ್ಸೋದು ಮಾಡೋದು ಮಾಡ್ತಾರ. ನೀವು ಒಟ್ಟು ಫೋಟೋ ತೆಗಿದ ಮಾಡ್ತಿರ್ಬೇಕು. ನೀವು ಕುಂದರ್ಸ್ ತೆಗಿಬೇಕಿತ್ತ. ಆಕಿ ಕುಂದ್ರಾಕತ್ತಾಳಲ್ಲ, ಕುಂದರ್ಸ್ ತೆಗಿಬೇಕಿತ್ತ. ಮನಗೀಶ್ ತೆಗ್ದಿರಿ 8 ತಿಂಗಳದಾಗ. ಆದ್ರೂ ಮನಗೀಶನ ಫೋಟೋ ತೆಗಿದ. ನಿನಗೂ ಕ್ಯೂರಿಯಾಸಿಟಿ ತಡೆಯಕ್ ಆಗವಲ್ದು ಮಾಡ್ಯಾರ ನೋಡಿಲ್ಗ. ಹಲೋ, ಮಾತಾಡ. ಇದೇನಿದ? ಪೇಡೆ ಇದೇನ್? ಮಹಾಶಿವರಾತ್ರಿ. ಹ್ಯಾಪಿ ಮಹಾಶಿವರಾತ್ರಿ. ಎರಡು ಫೋಟೋ ಅಷ್ಟ ಚಲೋ ಬಂದ. ಯಾವ? ಇದೊಂದು ಫೋಟೋನಾ? ಇದು ಓಕೆ ಬಾಯಾಗ ಬಟ್ ಇಟ್ಕೊಂಡಾಳ ಅಷ್ಟು. ಮತ್ತಿಲ್ಲೊಂದು ಪೇಡೆ ತಗೊಳಕಂತ ಮಾಡಿಲ್ಲಿ. ಇದೊಂದು ಇಷ್ಟ ಚಲೋ ಬಂದೈತಿ. ಕೇಕ್ ಅಲ್ಲದ, ಶಿವಲಿಂಗ ಅದ. ದೂರಿಂದ ಕೇಕ್ ಗತ್ತೆ ಕಾಣಿಸ್ತೈತಿ. ಹೂವ ಗಿವ ಎಲಿ ಗಿಲಿ ತಗೊಂಬಂದ ಪೇಡೆ ಗಿಡೆ ತಗೊಂಬಂದ್ ಮಾಡ್ಯಾರ. ಹಲೋ, ಮಾತಾಡಿದಿ? ಅದು ಮಹಾಶಿವರಾತ್ರಿ ಚಾಕ್ಲಿ. ಚಾಕ್ಲೇಟ್ಸ್ ಇಲ್ಲೇ ಬರ್ದಿದ್ದಂಗ ನೋಡು. ಇನ್ನು ಪೂರಾ ಕುಂದ್ರಲ್ಲ, ಜೋಲ್ ಹೋಗತ್ತನ? ಹಂಗಾರ ಮುಂದಿನ ತಿಂಗಳ ಕುಂದ್ರಸ್ ತೆಗಿ. ಪಟಕ್ನ ತೆಗಿಬೇಕ. ಪಟಕ್ನ ತೆಗಿಬೇಕ. ನೀ ಅಲ್ಲೇ ಇರ್ತೀಯಲ್ಲ, ಪಟಕ್ನ ತೆಗಿಬೇಕು. ಗಾದಿ ಹಾಕಣ್ಣ, ಗಾದಿ ಮೇಲೆ ಬಿದ್ರು ಏನಾಗಲ್ಲ. ಹಿಂದ ಹಿಂಗ ಗಾದಿ ಗಾದಿನ ಹಾಸನ, ಗಾದಿ ಮ್ಯಾಗ ಒಂದ್ ಮ್ಯಾಟ್ ಹಾಸನ.
ಹಂಗ್ ಮಾಡ್ಬೇಕಿಲ್ಲ. ಗಾಡಿ ಹಾಸಿ ಅದ್ರ ಮ್ಯಾಗ ಫೋಟೋ ತೆಗಿಬೇಕಿತ್ತು, ಬಿದ್ರು ಪೆಟ್ ಹತ್ತಿದ್ದಿಲ್ಲ ಅಕ್ಕಿಗೆ. ಐತಿಲ್ ನಿಂದ ತಗೊಂಬಂದಿಲ್ಲನ ಚಿನ್ನಿ? ಅಲ್ಲ ಫೋಟೋ ಶೂಟ್ ಮಾಡೋದ್ ಮಾಡ್ತೀರಿ, ಚಂದಾಗ ಮಾಡ್ಬೇಕಿಲ್ಲ, ನೀವ್ ಮಾಡಿನೂ ಉಪಯೋಗ ಇಲ್ಲ. ಎಲ್ಲ ಬ್ಲರ್ ಬಂದ ಫೋಟೋಗಳು, ಒಂದ ಅಷ್ಟ್ ಫೋಟೋ ಒಂದ ಬರೋಬ್ಬರಿ ಬಂದೈತಿ. ಅವನರ ಆಡ್ಸಾಕ್ ಹಚ್ಬೇಕಿಲ್ಲ, ಕೈ ಅಳಗ್ಯಾಡ್ಸ್ಬಾರ್ದು, ಹಗುರ್ಕ ಕ್ಲಿಕ್ ಮಾಡ್ಬೇಕು. ಎಲ್ಲ ಮಂಜ್ ಬಂದವು. ಚಿನ್ನಿ ಫೋನ್ ಬೇಕಾಗೈತೆ ಅಕ್ಕಿಗೆ. ನೋಡಲ್ಲೇ ಫೋನ್ ಐತಿ, ನೋಡಲ್ಲಿ ಹೆಂಗ್ ಮಾಡ್ತಾವ. ಒಬ್ರು ವಿವರ್ಸ್ ಹೇಳಿದ್ನ, ಬಾಗಲಕೋಟ್ಯಾರ ಅವ್ರ ಗಂಡನ ಮನಿನು ಮತ್ ಬೆಳಗಾವಿ, ಅವ್ರ ಪಾಪು ಹೆಸರು ಚಿಕ್ಕು ಅಂತ ಹೇಳಿ ಹೇಳಿದ್ನಲ್ಲ ನಾ. ಒಮ್ಮೆ ಹೇಳಿದ್ ನೋಡಿ ನಿನಗ, ನೆನಪೈತಿನ? ಅವ್ರ ಮಗನ ಹೆಸರು ಚಿಕ್ಕು, ನಮ್ ಚಿನ್ನಿ ಹೆಸರು ಚಿನ್ನಿ. ನಿನ್ ಚಿನ್ನಿ 1ನೇ ತಾರೀಕಿಗೆ ಹುಟ್ಟ್ಯಾಳ್ರಿ, ನಮ್ಮ ಚಿಕ್ಕು 12ನೇ ತಾರೀಕಿಗೆ ಹುಟ್ಟ್ಯಾನ್ರಿ. 12 ಅದಮಂತ. 12 ದಿನ ಅಷ್ಟ ಡಿಫ್ರೆನ್ಸ್ ಐತಿ ನಮ್ ಪಾಪುಗೂ ನಿಮ್ ಪಾಪುಗೂ ಅಂತಂದ. ಮತ್ತ ನಿಂದು ಕಾಳ ಕುಬಸ್ದಾಗಿಂದ ಹಿಡಿದು ಎಲ್ಲಾ ಕಾರ್ಯನು ನಿಂದು ಮತ್ತ ಅವ್ರದ್ದು ಒಂದ ಟೈಮಿಗೆನ ಆಗ್ಯವಂತ ಎಲ್ಲಾ ಕುಬುಸ. ಅವ್ರು ಮೆಸೇಜ್ ಹಾಕಿದ್ರು, ನಿಮ್ ಚಿನ್ನಿ ಫೋಟೋ ಶೂಟ್ ಎಲ್ಲಾ ಮಾಡಿರಲ್ಲ, ಬ್ಲಾಗ್ ಒಳಗ ನಮ್ ಚಿಕ್ಕುದನು ವಿಡಿಯೋಸ್ ಹಾಕ್ರಿ ಅಂತಂದು ಕಮೆಂಟ್ ಹಾಕ್ಯಾರ ಅವರು. ನಿಮ್ ಬ್ಲಾಗ್ ಒಳಗ ಹಾಕ್ರಿ ನಮ್ ಚಿಕ್ಕು ಫೋಟೋಸ್ ವಿಡಿಯೋಸ್ ಅಂತ ಹೇಳಿ ಮೆಸೇಜ್ ಹಾಕ್ಯಾರ. ಇದ ಬ್ಲಾಗ್ನಾಗ ನಾ ಅವ್ರದ್ದು ಆಡ್ ಮಾಡ್ತೀನಿ. 1ನೇ ತಿಂಗಳದಾಗಿದ್ದ ಶೇರ್ ಮಾಡ್ಯಾರ ಅವರು. 1ನೇ ತಿಂಗಳದಾಗಿದ್ದ ಹಿಡ್ದು 8ನೇ ತಿಂಗಳ ಮಟ್ಟ ಎಷ್ಟ್ ಬಾರಿ ಮಾಡ್ಯಾರ ಗೊತ್ತು. ಅವ್ರು ಮಸ್ತ್ ಮಾಡ್ಯಾರಲ್ಲ ಇವ್ರು. ನಿನಗೂ ಕಳ್ಸಿರ್ಬೇಕಲ್ಲ ನಾನು ಇನ್ಸ್ಟಾಗ್ರಾಮ್ನಾಗ. ನೀನ್ ನೋಡಿಯನ ನೋಡಿಲ್ಲ, ನೀನ್ ನೋಡಿದ್ದಂಗಿಲ್ಲ ಅನ್ಸತ್ ನೀನು. ಭಾರಿ ಮಾಡ್ಯಾರ ಬಿಡು. ಆದ್ರ ಅವರು ಖರ್ಚು ಮಾಡ್ಯಾರ, ನನಗ ಅನಸ್ದಂಗ ಖರ್ಚು ಮಾಡ್ಯಾರ. ನಾವ್ ಇದ್ದಿದ್ರಾಗನ ಅಲ್ಲೇ ಏನ್ ಮನ್ಯಾಗ ಅದ್ರಲ್ಲೇನ ಫೋಟೋ ಶೂಟ್ ಮಾಡಿವಿ ಜಾಸ್ತಿ ಅಂತಂದ್ರ ಖರ್ಚು ಮಾಡಿಲ್ಲ ನಾವು. ಅವ್ರ ಪ್ರತಿಯೊಂದನ ಆಲ್ಮೋಸ್ಟ್ ಹೂವು ಎಲ್ಲ ತಗೊಂಬಂದ್ ಆ ಫೋಟೋ ಶೂಟಿಗೆ ಏನೇನ್ ಬೇಕು ಎಲ್ಲ ತಗೊಂಬಂದ್ ಒಟ್ಟು ಫೋಟೋ ಶೂಟ್ ಮಾಡ್ಯಾರ ಅವ್ರು. ಮಸ್ತ್ ಮಾಡ್ಯಾರ. ಆದ್ರ ಎತ್ತಾಗ ಹಿಡಿತಿ ಕ್ಯಾಮ್ರಾ, ಎತ್ತಾಗ ಮಾತಾಡ್ತೀನಿ ನೀನು. ಗಾಡಿ ನೋಡೋಣ ನಾವು. ಫೋನ್ ಕೊಡ ಅಂತ ಅದಕ್ಕತ್ತ ಹಿಡ್ದೀನ. ಅಯ್ಯೋ ಶಿವ, ಕುಂದ್ರಾಗತ್ತಾಳಲ್ಲಕ್ಕಿ ಈಗ. ನಾ ಕುಂದರ್ಸ್ಬೇಕು ಇಲ್ಲ ಒಮ್ಮೆ ಆಕಿನ ಕುಂದಿರ್ತಾಳಲ್ಲೇ, ಮತ್ತ ಹಂಗ ಕುಂದ್ರಕೊಂತ ಮತ್ತೆ ಎದ್ ನಿಂದಿರ್ತಾಳ. ಮತ್ತ ನಿಮ್ ಮಕ್ಕೊಂಡಾಗ ಅಟ್ಟ ಎದ್ ನಿಂದಿರ್ತಾಳ. ಅಣ್ಣ ಏನ್ ಕುಂತಾಗನ ಎದ್ ನಿಂದಿರ್ತಾಳ ನಿಮ್ ಹಿಡ್ಕೊಂಡಾಗ. ಹಂಗಾರ ಜಲ್ದಿ ನಡೀತಾಳ. ಹಂಗಾರ ಇನ್ನೊಂದ್ ತಿಂಗಳ ಅನ್ನೋದ್ಲಿ ತೆಪ್ಪೇಜಿ ಇಡ್ತಾಳ ಅನ್ಸತ್ ನೋಡು. ಗುಡಿ ಕಲ್ ಕುಂತೀನಿ ಆಕಿ ಮುಕ್ಕೊಂದ ಅಂತೇಳಿ ಆಟ ಆಡಕತ್ತ ಅಂತೇಳಿ ಮುಕ್ಕೊಂದನ ಆಕಿ ಅವ್ನ ಮನ್ಕಾಲ್ ಹಿಡ್ಕೊಂಡು ಎದ್ ನಿಂತ ಅಂತೇಳಿ ಇನ್ನ ಹಸ್ರ ಕೈಯಲ್ಲಿ ಹಿಡ್ಕೋಬೇಕಿಲ್ಲ. ಒಂದ್ ಹೇಳಕಿ ಡೌಟ್ ಬಿದ್ದ ಆಡಕತ್ತ, ಅಲ್ಲಿ ಕರ್ಕೊಂಡ್ ಬಂದನ ಆಡಕತ್ತ ಈಕಿ ಅಂತೇಳಿ. ಎದಕ್ ಹಾಕ್ತಾಳ ಏನ್ ಕಿತ್ತಿವಿ ಮಾಡಿ ನೀನ್ ಅಂದ್ರ ಇಲ್ಲ ಆಡಕತ್ತ ಅಂತ ಹೇಳವಲ್ಲ. ಬಂದವ ಅವಾಗ ಕೇಳಿಂದ ಬಿದ್ದು ನಮ್ಮ ಮನ್ಕಾಲ್ ಹಿಡ್ಕೊ ನಮ್ ಮುಕ್ಕಿನ ಮನ್ಕಾಲ್ ಹಿಡ್ಕೊಂಡು ಎದ್ ನಿಂತು ಬಿದ್ದಾಳಿಕೆ ಅಂತ. ನೋಡ ಚಿನ್ನಿ ಈಗ ಇವ್ರ ಮಕ್ಕೊಂದಾಗ ಇವ್ರ ಕುಂತಾಗ ಅವ್ರ ಹಿಡ್ಕೊಂಡ್ ಎದ್ ನಿಂದಿರ್ತಾಳಂತೇನಾ. ಹಿಡ್ಕೊಂಡಾಗ ಅವ್ ಮಕ್ಕೊಂದಾಗ ಈಕಿ ಮಕ್ಕೊಂದ ಅಂತಂದ್ ಈಕಿ ಗುಡಿ ಕಡೆ ಹೋಗ್ಯಾಳ ಆಯ್ಕಿ.
ಅವ ಮುಕ್ಕೊಂಡಾಗ ಮನ್ಕಾಲ ಹಿಡ್ಕೊಂಡ್ ಎದ್ ನಿಂತಾವಂತ ನಾ ಹಿಡ್ಕೋಬೇಕಿಲ್ಲ ಹಿಡ್ಕೊಂಡಿಲ್ಲ ಅಂತ ದಬಕ್ಕಂತ ಬಿದ್ಲಂತ ಅಳಕತ್ಲಂತ ಬತ್ಕೊಂಡ್ ಹೋದಂತ ಮತ್ತಾಕಿನ ಕಡೆ ಹೇಳಕತ್ತವ ಅವಾಗ ಕರ್ಕೊ ಅಂತೇಳಿ ಬಿದ್ದ ಹುಷಾರ ಹುಡ್ಕೋಬೇಕ ಈಗ ಮುಕ್ಕೊಂದ ಅಂತ ಎಲ್ಲಿ ಹೋಗ್ಬೇಡಣ್ಣ ಅಲ್ಲ ಮಕ್ಕೊಂದ ಅಂತಂದ್ ಎಲ್ಲೂ ಹೋಗಕ್ ಹೋಗ್ಬೇಡ್ರಿ ಇನ್ಮ್ಯಾಗ ಗನ ಹುಷಾರಾಗಿರ್ಬೇಕು ಮಕ್ಳ ಮ್ಯಾಗ ಕಾಳಜಿ ಬಾಳ ಇರ್ಬೇಕು ಬಕೆಟ್ ತುಂಬಿಡಬೇಡ ಒಳಗ ಬಕೆಟ್ ಗಿಕ್ಕಿಟ್ ಏನೇನು ತುಂಬಿಡ್ಬೇಡ ಬಕೆಟ್ನ್ಯಾಗ ಹೋಗಿ ಬಿದ್ದು ಬಿಡ್ತಾರ ಹುಡುಗರು ನಾವೇನ್ ತುಂಬಿಡ್ತೇವೆ ಒಳಗೆ ಏನು ತುಂಬಿಡಲ್ಲ ಅಲ್ಲ ಒಳಗ ಒಂದ್ ಮುಸ್ರಿ ಬಕೆಟ್ ಇರ್ತಲ್ಲ ಇಷ್ಟ ಒಂದ ಸರಿಗಿದ್ರು ಸಹಿತ ಹುಡುಗರು ಹೌದು ಹಂಗಲ್ಲ ಹೊರಗ್ ಅಚ್ಚಿ ಕಡೆ ಹಿಂದ ಹಿತ್ತಲ್ ಬಗ್ಲಿಗೆ ಇಟ್ಟಿರಲ್ಲ ಅಲ್ದು ಅದಕ್ಕೂ ಗಂಟು ಬಿಡಕತ್ತ ಈಗ ಮುಸ್ರಿ ಬಕೆಟಿಗೆ ಬರ್ತಾ ಅಲ್ಲಿ ಸೀದಾ ಅಡ್ಗೆ ಮನಿ ಬರ್ತಾ ಅಲ್ಲಿ ಇದ್ದಿದ್ದು ಸಾಮಾನ ಅಲ್ಲಿ ಯಾವ ಇರ್ಲಿ ಅಂದ್ರ ಇದು ಒಲಿ ಮ್ಯಾಗ ಒಂದ್ 2 ಕಡ್ಡಿ ಪಟ್ನ ಇಟ್ಟಿವಿ ಅಲ್ಲಿಗೆ ಹೋಗ್ತಾ ಸೀದಾ ಅಂಬೆಗೆಲ್ಲ ಹೊಕ್ಕ ಇಲ್ಲಿದ್ದಲ್ಲಿ ಮಠ ತಾನ ಒಬ್ಬಕ್ಕೆ ಬರ್ ಹೊಕ್ಕಾನ ಮತ್ತ ಕಾಲ್ ಬಂದು ಇನ್ನಕ್ಕಿಗೆ ಕುಂದ್ರಾಕಿಲಕ್ಕಿ ಇನ್ನ 4 ವರ್ಷ ಬಾಳ ಹಿಡಿಬೇಕು ನೋಡ್ರಿ ಹುಡುಗರ್ನ 4 ವರ್ಷ ನೋಡಿ ನೀನ್ ಇಷ್ಟ ತಿಂಗಳ ಆರಾಮಾಗಿದ್ದೆ ಒಂದ್ ಕಡೆ ಕುಂದರ್ಸಿದ್ರ ಇದು ಮನಗಿಸಿದ್ರ ಒಂದ್ ಕಡೆ ಮಕ್ಕೊಂದಿರ್ತಿದ್ಲ ಆರಾಮ್ ಇತ್ತೀಗ ಆದ್ರ ಇನ್ಮ್ಯಾಗ ಇರೋದು ನಿಮ್ದು ಇಬ್ಬರದು ಆಕೆನ ಹಿಡ್ಕೊಳದ್ ಸರ್ಕಸ್ ಮಾಡ್ರಿ ಇನ್ನ ಒಮ್ಮೆ ನಾವು ಹಿಂಗ ಮಾಡ್ತಿದ್ವಿ ಮತ್ ಹೆಂಗ್ ಮಾಡ್ತೀರಿ ನೀವು ಅಡ್ಡಾಡಕತ್ಲ ಹಿಡಿಯಕ್ ಹೋಗಲ್ಲ ಆಕಿನ ಹಿಂದಿನ ನೀವು ಓಡ್ಬೇಕಾಗತ್ತ ರಸ್ತದಕ್ಕ ಈಗ ಇನ್ನೂ ಇಲ್ಲ ಇನ್ನೂ 2 ವರ್ಷ ಈಗ ಎದ್ ನಿಂದ್ರಕಂತಾಳಂತ ಇನ್ನೊಂದ್ ತಿಂಗಳದಾಗ ತೆಪ್ಪೆಜ್ಜಿಡ್ತಾ 2 ತಿಂಗಳದಾಗ ಒಟ್ಟು ನಡೀತಾಳ ಮತ್ತ ಓಕೆ ಫ್ರೆಂಡ್ಸ್ ಈಗ ನೋಡಕಂತಿರಲ್ಲ ಫೋಟೋಸು ಸೊ ಈ ಫೋಟೋಸ್ ಎಲ್ಲ 7th ಮಂತ್ ಫೋಟೋಶೂಟ್ ನೋಡ್ರಿ ಚಿನ್ನಿಗೆ 7th ಮಂತ್ ರನ್ನಿಂಗ್ ಇರುವಾಗ ತೆಗ್ದಿರೋಂತಹ ಫೋಟೋಸು ಹ್ಯಾಪಿ ರಿಪಬ್ಲಿಕ್ ಡೇ ಥೀಮ್ ತಗೊಂಡು ಅವಾಗ ರಿಪಬ್ಲಿಕ್ ಡೇ ಇತ್ತು ಸೊ ಅದ ಥೀಮ್ ತಗೊಂಡು ಫೋಟೋಶೂಟ್ ಮಾಡ್ಯಾಳ ಚೆನ್ನಾಗೆಲ್ಲ ಮಾಡ್ಯಾಳ ಫ್ಲ್ಯಾಗ್ ಎಲ್ಲ ತಗೊಂಡು ಬಂದು ಆ್ಯಂಡ್ ಚಿನ್ನಿಗೆ ಫ್ಲ್ಯಾಗ್ ಇದರಲ್ಲಿ ಸೀರೆ ಥರ ಎಲ್ಲ ಉಡಿಸಿ ಆ್ಯಂಡ್ ಸೈಡಲ್ಲಿ ಎಲ್ಲ ನೋಡ್ತಾ ಇರ್ಬೋದು ರೊಟ್ಟೊಳಗ ಇಂಡಿಯಾ ಮ್ಯಾಪ್ ಎಲ್ಲ ಮಾಡಿ ಚೆನ್ನಾಗಿ ಮಾಡ್ಯಾಳ ಬಟ್ ಫೋಟೋಸ್ ಅಷ್ಟೊಂದು ನೀಟಾಗಿ ಕ್ಲಿಯರಾಗಿ ಬಂದಿಲ್ಲ ಒಂದು ವಿಡಿಯೋನೂ ಮಾಡ್ಕೊಂಡಿಲ್ಲ ರೆಡಿ ಮಾಡೋದಾಗಿರ್ಬೋದು ಪ್ರತಿಯೊಂದೂ ಸೊ ಅಷ್ಟೆಲ್ಲ ಮಾಡಿರ್ತಾರೆ ಅಂದಿಂದ ಸೊ ಮೆಮೊರಿಗೆ ಅಂಥೇಳಿ ವಿಡಿಯೋಸು ರೀಲ್ಸು ಚೆನ್ನಾಗಿ ಫೋಟೋಸ್ ಎಲ್ಲ ತೆಗಿಬೇಕಿತ್ತು ಸೊ ಅಷ್ಟು ಕಷ್ಟ ತೆಗ್ದಾರ ಅಂತಂದು ಹೇಳ್ಬೋದು ಇನ್ನು ನೆಕ್ಸ್ಟ್ ನೋಡ್ರಿ ಈ ಕಡೆ ಸರಿ ಸುಮ್ಮನೆ ನೀನು ಏನು ಮಾಡ್ತಾರಕೋಬೇಡ ತೆಗತ್ತೀನಿ ಸರಿ ಕಾಲ್ ಸಾಕ್ ತೆಗಿ ಜಾತ ಸಾಕ್ ಚಡ್ಡಿ ಸರಿ ಬಡಕ್ನೈತಿ ಮಸ್ತ್ ಶಾಂತ ನೋಡ ಹಂಗ ಮಾ ಚಡ್ಡಿ ಅಷ್ಟ ಮುಚ್ಚೋದನ ಬಿಡ ಹಾ ಮನ್ವಿತಾ ಸಾಕಾ ಸೊ ನೋಡಿದ್ರಲ್ಲ ಫ್ರೆಂಡ್ಸು ಚಿನ್ನಿ ಫೋಟೋಶೂಟ್ ಮಾಡೋವಾಗ ಎಷ್ಟು ಕಾಡ್ತಾಳ ಅಂತಂದು ಒಟ್ಟ ಫೋಟೋಸ್ ತೆಗಿಯಕನ ಬಿಡುವಳು ಮಲಗ್ಸ್ಯಾರ ಎಷ್ಟು ಜಲ್ದಿ ದಬಕ್ಕೊಂದು ಓಡ್ ಹೋಗಿ ಪೇಡೆ ತೊಗೊತಾಳ ಅಂತಂದು ಲೇಟ್ ಅಂತ ಏನೈತಿಲ್ಲ ಅದು ಪೇಡೆಯಲ್ಲೇ ಮಾಡ್ಯಾರ ನೋಡ್ರಿ ಒಟ್ಟ ಚೆನ್ನಾಗಿ ಮಾಡ್ಯಾರ ಈ ಸೊ 8 ಮಂತ್ನು ಮಹಾಶಿವರಾತ್ರಿ ಆಗಿರೋದ್ರಿಂದ ಸೊ ಅದ ಥೀಮ್ ತೊಗೊಂಡನ ಚಿನ್ನಿನ ಈಶ್ವರನ ರೀತಿ ಎಲ್ಲ ರೆಡಿ ಮಾಡ್ಯಾಳ ದೂತ್ರ ಉಡ್ಸ್ಯಾಳ ರುದ್ರಾಕ್ಷಿ ಹಾಕ್ಯಾಳ ಮತ್ತು ಈ ಬತ್ತಿ ಹಚ್ಚಾಳ ಸೊ ಮೊನ್ನೆ ವಿಡಿಯೋ ಕಾಲ್ ಒಳಗೂ ಚಿನ್ನಿ ಕೈಯಾಗ ರುದ್ರಾಕ್ಷಿ ಎಲ್ಲ ಇತ್ತು ಜಾತ್ರೆಗೆ ಹೋಗ್ಯಾರ ಸೊ ಅಲ್ಲಿ ತೊಗೊಂಬಂದಾರ ಅಂತ ಅನ್ಕನತ್ತ ಅಷ್ಟೇ 1-2 ಫೋಟೋಸ್ ಅಷ್ಟೇ ಚೆನ್ನಾಗಿ ಬಂದ ನೋಡ್ರಿ ಉಳಿದಿದ್ದೆಲ್ಲ ಅಷ್ಟು ಬ್ಲರ್ ಬಂದಿತ್ತು ಅವನ್ನೆಲ್ಲ ಡಿಲೀಟ್ ಮಾಡಿದೆ ಸೊ ಈ ರೀತಿ ಚೆನ್ನಾಗಿ ಮಕ್ಕಳು ಫೋಟೋಶೂಟ್ ಮಾಡಬೇಕು ಅಂತಂದ್ರೆ ಭಾಳ ಕಷ್ಟ ಐತಿ ಅದು ಇನ್ಮ್ಯಾಗ ಭಾಳ ಕಷ್ಟ ಐತಿ
ಸೊ ಒಂದು 5th ಮಂತ್ವರೆಗೂ ಈಸಿ ಇತ್ತು. ನಾನು 6th ಮಂತ್ ಫೋಟೋಶೂಟ್ ಮಾಡಿದ್ನಲ್ಲ, ಸೊ ಅವಾಗ ನನಗೂ ಗೊತ್ತಾಗಿದ್ದು ಎಲ್ಲ ಅಕ್ಕಿ ಎಲ್ಲ ಚೆಲ್ಲ ಪಿಲ್ಲಿ ಮಾಡಿಬಿಟ್ಲು. ಸೊ ಅಷ್ಟೊಂದು ಇಡೀ ದಿನ ಗುದ್ದಾಡಿದ್ವಿ, ಆದರೂ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿ ಫೋಟೋಸ್ ಎಲ್ಲ ಬರಲೇ ಇಲ್ಲ. ಅವಾಗ ಒಂದು 2-3 ಅಷ್ಟೇ ಬಂದು. ಸೊ ಫೋಟೋಸ್ ಎಲ್ಲ ಚೆನ್ನಾಗಿ ಬರಬೇಕು, ವಿಡಿಯೋಸ್ ಎಲ್ಲ ಚೆನ್ನಾಗಿ ಬರಬೇಕು ಅಂತಂದ್ರೆ ಪೇರೆಂಟ್ಸ್ದು ಅಷ್ಟೇ ಪೇಷನ್ಸ್ ಇರಬೇಕು ನೋಡ್ರಿ, ಅಂದ್ರನ ಅದು ಚೆನ್ನಾಗಿ ಬರೋದಕ್ಕೆ ಸಾಧ್ಯ. ಸೊ ನಾವು ಪಟ್ನ ತೆಗೆದು ಎಲ್ಲರೂ ಹೋಗ್ತೀವಿ ಅಂತಂದ್ರೆ ಅದು ಆಗದೆ ಇರೋ ಮಾತು. ಚೆನ್ನಾಗಿ ಬರಬೇಕು ಅಂತಂದ್ರೆ ಅಷ್ಟೇ ಪೇಷನ್ಸಿಂದ ಮಕ್ಕಳು ಫೋಟೋಶೂಟ್ ಮಾಡಬೇಕಾಗ್ತೈತಿ. ಆ್ಯಂಡ್ ಈಗ ನೋಡೋಕ್ಕಂತಿರಲ್ಲ ಫ್ರೆಂಡ್ಸು, ಸೊ ಈ ಫೋಟೋಶೂಟ್ ಯಾರ್ದು, ಈ ಪಾಪು ಯಾರ್ದು ಅಂಥೇಳಿ ನೀವು ನೋಡ್ತಿರಲ್ಲ ಅನ್ಕೊಂತಿರ್ಬೋದು. ಸೊ ಈ ಪಾಪು ಯಾರ್ದು ಅಂತಂದ್ರೆ ಫ್ರೆಂಡ್ಸ್ ನಮ್ಮ ಸಬ್ಸ್ಕ್ರೈಬರ್ ವೀವರ್ ಪಾಪು ನೋಡ್ರಿ. ಸೊ ಅವರು ಇನ್ಸ್ಟಾಗ್ರಾಮ್ ಒಳಗೆ ಮೆಸೇಜ್ ಮಾಡಿದ್ರು, ನಮ್ಮ ಚಿಕ್ಕು ವಿಡಿಯೋಸು ಫೋಟೋಸು ಬ್ಲಾಗ್ನಾಗ ಹಾಕ್ರಿ ಅಂತಂದು. ಸೊ ನಮ್ಮ ಚಿನ್ನಿಗೆ ನಾವು ಚಿನ್ನಿ ಅಂತೇಳಿ ಹೆಂಗೆ ಕರಿತೀವೋ, ಸೊ ಅವರು ಚೀಕು ಅಂತೇಳಿ ನಿಕ್ ನೇಮ್ ಇಟ್ಟಾರ ನೋಡ್ರಿ. ಸೊ ಇವ್ರು ಬಂದು ನಮ್ಮ ಬಾಗಲಕೋಟೆ ಸೈಡವ್ರನ್ನ, ಬಾಗಲಕೋಟೆಯವರು. ಸೊ ಅದು ಬಂದು ತವ್ರ ಮನೆ ಅಂತ ಬಾಗಲಕೋಟೆ, ಮತ್ತು ಅವ್ರ ಗಂಡನ ಮನೆ ಬಂದು ಬೆಳಗಾವಿ. ಸೊ ನಾವು ಇರೋದು ಬೆಳಗಾವಿ ಒಳಗೆ, ಮತ್ತು ನಾವು ಬಾಗಲಕೋಟೆ ಸೈಡವ್ರನ್ನ. ಸೊ ಅವರು ಬಾಗಲಕೋಟೆ ಸೈಡವ್ರನ್ನ. ಆ್ಯಂಡ್ ತಂಗಿ ಕಾಳಕುಬ್ಸ ಕಾರ್ಯಕ್ರಮದಿಂದ ಹಿಡಿದು ಪ್ರತಿಯೊಂದು ಕಾರ್ಯಕ್ರಮಗಳು ಅವ್ರದ್ದು ಒಟ್ಟಿಗೆ ಆಗೈತೆ ಅಂತ ನೋಡ್ರಿ. ತಂಗಿದು ಕಾಳಕುಬ್ಸ ಯಾವಾಗ ಆಗೈತಿ, ಸೊ ಅವ್ರದ್ದು ಅವಾಗನ ಆಗೈತೆ ಅಂತ, ದೊಡ್ಡ ಕುಬ್ಸದಿಂದ ಹಿಡಿದು. ಆ್ಯಂಡ್ ಡೆಲಿವರಿನೂ ಅಷ್ಟೇ. ನಮ್ಮ ಚಿನ್ನಿಗೆ ಮತ್ತು ಅವ್ರ ಪಾಪಗ 12 ದಿನ ಅಷ್ಟು ಡಿಫ್ರೆನ್ಸ್. ಸೊ ನಮ್ಮ ಚಿನ್ನಿ ಜುಲೈ 1 ಹುಟ್ಟಿದ್ರ, ಸೊ ಅವ್ರ ಪಾಪು ಜುಲೈ 12 ಹುಟ್ಟೈತಿ ನೋಡ್ರಿ. ಡೈಲಿ ಬ್ಲಾಗ್ನಾಗ ಕಮೆಂಟ್ ಎಲ್ಲ ಹಾಕೋರು. ಸೊ ತಂಗಿ ಕಾಳಕುಬ್ಸೆಯಿಂದ ಒಟ್ಟು ಅವ್ರ ಕಮೆಂಟ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂತ ನಾನು ಅನ್ಕೊತೀನಿ. ಅದಕ್ಕೂ ಮೊದಲು ಮಾಡ್ಯಾರೇನೋ ನಂಗೆ ಅಷ್ಟಾಗಿ ನೆನಪಿಲ್ಲ. ಸೊ ಡೈಲಿ ಬ್ಲಾಗ್ನಾಗ ಅದು ಊರಿನ ಬ್ಲಾಗ್ಸ್ ಬಂದ್ರೆ ಕಂಪಲ್ಸರಿ ಕಮೆಂಟ್ಸ್ ಎಲ್ಲ ಹಾಕೋರು. ನಿಮ್ಮ ತಂಗಿ ಕಾಳಕುಬ್ಸ ಯಾವಾಗಾಯ್ತು, ನಂದು ಆವಾಗ ಆಗೈತಕ್ಕ. ದೊಡ್ಡ ಕುಬ್ಸೆಯಿಂದ ಹಿಡಿದು ಪ್ರತಿಯೊಂದು ಕಾರ್ಯಕ್ರಮನೂ ನಿಮ್ಮ ತಂಗಿದು ಮತ್ತು ನಂದು ಒಟ್ಟಿಗೆ ಆಗೈತಿ. ಡೆಲಿವರಿ ಆಯ್ತಕ್ಕ, ಗಂಡು ಪಪ್ಪು ಆಯಿತು, ನಿಮ್ಮ ಚಿನ್ನಿಗೆ ನೀವು ಚಿನ್ನಿ ಅಂತ ಇಟ್ಟಿರಿ, ನಮ್ಮ ಪಪ್ಪುಗೆ ನಾವು ಚೀಕು ಅಂತ ಇಟ್ಟಿವಿ. ಅದೇ ಪ್ರತಿಯೊಂದು ಕಮೆಂಟ್ ಒಳಗೆ ಶೇರ್ ಮಾಡ್ಕೊಳ್ಳೋರು. ಸೊ ನನಗೂ ಖುಷಿ ಆಗ್ತಿತ್ತು. ಆ್ಯಂಡ್ ಅವ್ರು ನಮ್ಮ ಬಾಗಲಕೋಟೆಯವರು ಮತ್ತು ಅವರು ಬೆಳಗಾವಿ ಒಳಗೆ ಅದಾರ ಅಂದ್ರೆ ಇನ್ನು ಖುಷಿ ಆಯ್ತು ಅಂತಂದು ಹೇಳ್ಬೋದು. ಸೊ ಅವರೆಲ್ಲೋ ನಾವೆಲ್ಲೋ ಎಲ್ಲಿಂದ ಎಲ್ಲಿಗೆ ಒಂದು ವ್ಲಾಗ್ ಮುಖಾಂತರ ಹೆಂಗೆ ಕನೆಕ್ಟ್ ಆಗ್ತೀವಿ ನೋಡ್ರಿ, ಒಂದು ರೀತಿ ಭಾಳ ಖುಷಿ ಆಗ್ತೈತೆ ಅಂತಂದು ಹೇಳ್ಬೋದು. ಸೊ 1st ಮಂತಿಂದ ಇವಾಗ 7th ಮಂತ್ವರೆಗೂ ಪ್ರತಿಯೊಂದು ಫೋಟೋಸು ವಿಡಿಯೋಸು ಎಲ್ಲ ಶೇರ್ ಮಾಡ್ಕೊಂಡಾರ ಇನ್ಸ್ಟಾಗ್ರಾಮ್ ಒಳಗೆ. ನೋಡೇನಿ ಭಾರಿ ಚಂದ ಫೋಟೋಶೂಟ್ ಮಾಡ್ಯಾರ ಅಂತಂದು ಹೇಳ್ಬೋದು. ಇನ್ನೂ ಅಷ್ಟೊಂದು ನಮ್ಮ ಚಿನ್ನಿ ಫೋಟೋಶೂಟ್ ಎಲ್ಲ ಮಾಡಿಲ್ಲ. ಸೊ ಅಷ್ಟು ಕಷ್ಟ ಮಾಡೀವಿ ಅಂತಂದು ಹೇಳ್ಬೋದು. ಅವರಂತೂ ಭಾರಿ ಮಾಡ್ಯಾರ. ಸೊ ನೀವು ನೋಡ್ರಿ ಯಾವ ರೀತಿಗೆ ಮಾಡ್ಯಾರ ಅಂತಂದು ಭಾಳ ಖುಷಿ ಆಯಿತು. ಸೊ ಈ ರೀತಿ ಫೋಟೋಶೂಟ್ ಎಲ್ಲ ಮಾಡೋಕೆ ಪೇರೆಂಟ್ಸ್ಗೂ ಸಿಕ್ಕಾಪಟ್ಟೆ ಪೇಷನ್ಸ್ ಇರಬೇಕು, ಅಂದ್ರನ ಫೋಟೋಸ್ ಎಲ್ಲ ಚಂದ ತೆಗಿಯೋದಕ್ಕೆ ಸಾಧ್ಯ ಆಗ್ತೈತಿ. ಇಲ್ಲ ಅಂತಂದ್ರೆ ಆಗೋದಿಲ್ಲ ನೋಡ್ರಿ. ಸೊ ಈ ಬ್ಲಾಗ್ನಾಗ 7th ಮಂತ್ ಫೋಟೋಶೂಟ್ ಯಾವ ರೀತಿಯಾಗಿ ಮಾಡ್ಯಾರ ಅಂತಂದು ಶೇರ್ ಮಾಡ್ಕೊಂಡಿನಿ. ಆ್ಯಂಡ್ ಇದು ಬಂದು ಮಹಾಶಿವರಾತ್ರಿ ದಿನ ಫೋಟೋಶೂಟ್ ಮಾಡಿರೋದು ನೋಡ್ರಿ. ಚೆನ್ನಾಗಿ ತೆಗ್ದಾರ ಫೋಟೋಸ್, ನೋಡ್ತಾ ಇರ್ಬೋದು. ಅವ್ರ ಪಾಪು 7th ಮಂತ್ ಒಳಗನ ಕುಂದ್ರಾಕಂತೈತಿ. ನಮ್ಮ ಚಿನ್ನಿ 7th ಮಂತ್ ಅಲ್ಲ 8th ಮಂತ್ ಆದ್ರೂ ಮುಂದಕ್ಕನ ಹೋಗೋಳಾಗಿದ್ಲು. ಅದು ಈಗ ಒಂದು 15-20 ಡೇಸ್ ಆಯ್ತು ನೋಡ್ರಿ. ಮುಂದಕ್ಕೆ ಹೋಗಕ್ಕಂತಾಳ, ಅಂಬಿಗಲ್ಲೇ ಹೋಗಕ್ಕಂತಾಳ, ಸ್ವಲ್ಪ ಕುಂದ್ರಾಕಂತಾಳ. ಇನ್ನು ಪೂರ ಕುಂದ್ರಂಗಿಲ್ಲ, ಜೋರಿಗೆ ಹೋಗ್ತೈತಿ. ಸೊ ಈಗೀಗ ಕುಂದ್ರಾಕಂತಾಳ ನೋಡ್ರಿ. ಒಟ್ಟು 8th ಮಂತ್ ರನ್ನಿಂಗ್ ಇರೋವಾಗ ಅಂಬಿಗಲ್ಲೇ ಹೋದ್ಲು ಮತ್ತು ಕುಂದ್ರಾಕಂತಾಳ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಸಬ್ಸ್ಕ್ರೈಬರ್ ವ್ಯೂವರ್ ಪಾಪುದು ಫೋಟೋಶೂಟ್ ಎಲ್ಲ ಯಾವ ರೀತಿಯಾಗಿ ಮಾಡ್ಯಾರ ಅಂತಂದು. ಆ್ಯಂಡ್ ನಮ್ಮ ಚಿನ್ನಿದು 7th ಮಂತ್ ಫೋಟೋಶೂಟು ಆ್ಯಂಡ್ 8th ಮಂತ್ ಫೋಟೋಶೂಟು ಈ ವ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ. ಇವ್ರು ಬಂದು ಇನ್ನೂ 8th ಮಂತ್ ಫೋಟೋಶೂಟ್ ಮಾಡಿಲ್ಲ ಅಂತಂದು ಕಾಣತ್ತ. ಸೊ ಶೇರ್ ಮಾಡ್ಕೊಂಡಾಗ ಹಾಗೂ ಶೇರ್ ಮಾಡ್ಕೊತೀನಂತ. ಮತ್ತು ನಾನು ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್.